ಭಾರತ ಮಟ್ಟ ಹಾಕ್ತಾ ಇದೆ. ಭಯೋತ್ಪಾದಕರನ್ನ ಹುಡುಕಿ ಹೊಸಕೆ ಹಾಕ್ತಾ ಇದೆ. ಪಾಕಿಸ್ತಾನ ಪ್ರಜೆಗಳು ದೇಶ ಬಿಟ್ಟು ತೊಲಗಿ ಅಂತಾನು ಎಚ್ಚರಿಕೆ ಕೂಡ ಕೊಟ್ಟಿದೆ. ಅದರಂತೆ ಪಾಕಿಗಳು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಗಂಟು ಮೂಟೆ ಕಟ್ಟಿದ್ದಾರೆ. ಭಟ್ಕಳದಲ್ಲಿದೆ ಮಿನಿ ಪಾಕಿಸ್ತಾನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಮಂದಿ ಪಾಕ್ ಪ್ರಜೆಗಳಿದ್ದಾರೆ. ಆಶ್ಚರ್ಯ ಅಂದರೆ ಭಟ್ಕಳ ಒಂದರಲ್ಲೇ 14 ಮಂದಿ ಪಾಕಿಸ್ತಾನಿ ಮಹಿಳೆಯರಿದ್ದಾರೆ. ಎಲ್ಲರಿಗೂ ದೀರ್ಘಕಾಲದ ವೀಸಾವಿರೋ ಕಾರಣ ಇವರ ಗಡಿಪಾರು ಸಾಧ್ಯತೆ ಕಡಿಮೆ. ಕೇಂದ್ರದ ಮುಂದಿನ ಆದೇಶ ಬರೋವರೆಗೂ ಇವರು ಭಟ್ಕಳದಲ್ಲೇ ಇರ್ತಾರೆ. ಕಲಬುರಗಿಯಲ್ಲಿ 9 ಪಾಕ್ ಪ್ರಜೆಗಳು. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 9 ಪಾಕಿಸ್ತಾನದ ಪ್ರಜೆಗಳು ವಾಸವಾಗಿದ್ದಾರೆ. 20 ವರ್ಷದಿಂದ ಕಲಬುರಗಿಯ ವ್ಯಕ್ತಿಯೊಬ್ಬ ಕರಾಚಿಯ ಮಹಿಳೆಯೊಬ್ಬಳನ್ನ ಮದುವೆಯಾಗಿ ಕರೆದುಕೊಂಡು ಬಂದಿದ್ದಾರೆ. ಇವರು ದೀರ್ಘಾವಧಿ ವೀಸಾ ಹೊಂದಿದ್ದಾರೆ. ಇನ್ನು ಇವರಿಗೆ 3 ಗಂಡು ಮಕ್ಕಳು, 2 ಹೆಣ್ಮಕ್ಕಳು ಇದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂಥರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ಆ್ಯಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ. ಒಬ್ಬ ಮಹಿಳೆ ಮಾತ್ರ ವಾಸ. ಯಾದಗಿರಿ ಜಿಲ್ಲೆ ಸುರಪುರದ ರಂಗಂಪೇಟೆಯಲ್ಲಿ ಪಾಕಿಸ್ತಾನದ ಮಹಿಳೆಯೊಬ್ಬಳು ವಾಸವಾಗಿದ್ದಾರೆ. 20 ವರ್ಷದ ಹಿಂದೆಯೇ ಬಂದು ದೀರ್ಘಾವಧಿ ವೀಸಾದಲ್ಲಿ ನೆಲೆಸಿದ್ದಾರೆ. 3 ಮಹಿಳೆಯರು ವಾಸ. ಮಂಗಳೂರಲ್ಲಿ ಪಾಕಿಸ್ತಾನದ 3 ಮಹಿಳೆಯರು ವಾಸವಾಗಿದ್ದಾರೆ. ಕೆಲ ತಿಂಗಳ ಹಿಂದೆ ಒಬ್ಬ ಮಹಿಳೆ ಪಾಕ್ಗೆ ಮರಳಿದ್ದಾಳೆ. ಮತ್ತಿಬ್ಬರು ದೀರ್ಘಾವಧಿ ವೀಸಾ ಪಡೆದು ವಾಸವಾಗಿದ್ದಾರೆ. ಪ್ರತಿ 2 ವರ್ಷಕ್ಕೊಮ್ಮೆ FRRO ಕಚೇರಿಯಿಂದ ವೀಸಾ ನವೀಕರಣ ಮಾಡಿಸಿಕೊಳ್ತಿದ್ದಾರಂತೆ. ಕೊಪ್ಪಳದಲ್ಲಿ 2 ಪಾಕ್ ಮಹಿಳೆಯರು. ಕೊಪ್ಪಳದ ಮುನಿರಾಬಾದ್ನಲ್ಲೂ 2 ಪಾಕಿಸ್ತಾನದ ಮಹಿಳೆಯರು ವಾಸವಾಗಿದ್ದಾರೆ. ಇವರು ಕೂಡ ದೀರ್ಘಾವಧಿ ವೀಸಾ ಹೊಂದಿದ್ದಾರೆ. 2 ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು. ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಪಾಕ್ನ ರಾಣಿ ಬರ್ಕಾ ವಾಸ. ಪಾಕಿಸ್ತಾನದ ರಾಣಿ ಬರ್ಕಾ ಎಂಬಾಕೆ ವಿದ್ಯಾಭ್ಯಾಸಕ್ಕಾಗಿ ದಾವಣಗೆರೆಗೆ ಬಂದು ವಾಸವಾಗಿದ್ದಾರೆ. JJM ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದಾರೆ. ಇನ್ನು ಇವರು ಪಾಕಿಸ್ತಾನದ ಹಿಂದೂ ರಜಪೂತ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಒಬ್ಬರು ಮಹಿಳೆ ಇದ್ದಾರೆ. ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24 ಆಗಸ್ಟ್ 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ತುಮಕೂರಲ್ಲಿ ಪಾಕಿಸ್ತಾನ ಪ್ರಜೆ ಫೈಸಾ ವಾಸ. ತುಮಕೂರಿನಲ್ಲೂ ಪಾಕಿಸ್ತಾನದ ಫೈಸಾ ಎಂಬಾಕೆ ವಾಸವಾಗಿದ್ದಾಳೆ. 20 ವರ್ಷದ ಹಿಂದೆಯೇ ಈಕೆಯನ್ನು ತುಮಕೂರಿನ ಅಸ್ಲಾಂ ಎಂಬಾತ ಮದುವೆಯಾಗಿದ್ದನಂತೆ. ಇನ್ನು ಸೊಸೆಯನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಅಂತ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಅಸ್ಲಾಂ ಪಾಷಾ ಹೆಂಡ್ತಿ ಅಲ್ಲಿಂದ ಮಾಡ್ಕೊಂಬಂದಿದ್ದೀವಿ. ಇಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳು ಕೊಟ್ಟಿದ್ದೀವಿ. ಸಂಬಂಧ ಆವಾಗಲಿಂದ ಇದಾಗಿರಲಿಲ್ಲ. ದೇಶ 2 ಒಟ್ಟಿಗಿದ್ರು. ಆವಾಗಿಂದನೂ ಸಂಬಂಧ ಆಯಿತು. ಅದೇ ಆವಾಗಲೇ 18 ವರ್ಷ ಆಯಿತು. 18 ವರ್ಷ 20 ವರ್ಷ ಆಗ್ತಾ ಬರ್ತಾಯಿತ್ತು. ಅದೇ ನಾವು ಬರೀ ಫೋನ್ನಲ್ಲಿ ಮಾತಾಡ್ತೀವಿ ಅಷ್ಟೇ. ನಾವು ಹೋಗಿಲ್ಲ. ಅಲ್ಲಿಂದ ಅವರು ಬಂದಿದ್ದರು. ಎಲ್ಲ ಐತೆ. SP ಆಫೀಸ್ನಲ್ಲಿ ರೆಕಾರ್ಡ್ ಐತೆ. ಎಷ್ಟೇ ಬುದ್ಧಿ ಕಲಿಸಿದ್ರೂ ಪಾಕಿಸ್ತಾನ ಬುದ್ಧಿ ಕಲಿತಿಲ್ಲ. ಹೀಗಾಗಿ ಪಾಕಿಗಳನ್ನು ಕೇಂದ್ರ ಸರ್ಕಾರ ದೇಶದಿಂದ ಹೊರದಬ್ಬುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಮಟ್ಟ ಹಾಕ್ತಾ ಇದೆ. ಭಯೋತ್ಪಾದಕರನ್ನ ಹುಡುಕಿ ಹೊಸಕೆ ಹಾಕ್ತಾ ಇದೆ. ಪಾಕಿಸ್ತಾನ ಪ್ರಜೆಗಳು ದೇಶ ಬಿಟ್ಟು ತೊಲಗಿ ಅಂತಾನು ಎಚ್ಚರಿಕೆ ಕೂಡ ಕೊಟ್ಟಿದೆ. ಅದರಂತೆ ಪಾಕಿಗಳು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಗಂಟು ಮೂಟೆ ಕಟ್ಟಿದ್ದಾರೆ. ಭಟ್ಕಳದಲ್ಲಿದೆ ಮಿನಿ ಪಾಕಿಸ್ತಾನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಮಂದಿ ಪಾಕ್ ಪ್ರಜೆಗಳಿದ್ದಾರೆ. ಆಶ್ಚರ್ಯ ಅಂದರೆ ಭಟ್ಕಳ ಒಂದರಲ್ಲೇ 14 ಮಂದಿ ಪಾಕಿಸ್ತಾನಿ ಮಹಿಳೆಯರಿದ್ದಾರೆ. ಎಲ್ಲರಿಗೂ ದೀರ್ಘಕಾಲದ ವೀಸಾವಿರೋ ಕಾರಣ ಇವರ ಗಡಿಪಾರು ಸಾಧ್ಯತೆ ಕಡಿಮೆ. ಕೇಂದ್ರದ ಮುಂದಿನ ಆದೇಶ ಬರೋವರೆಗೂ ಇವರು ಭಟ್ಕಳದಲ್ಲೇ ಇರ್ತಾರೆ. ಕಲಬುರಗಿಯಲ್ಲಿ 9 ಪಾಕ್ ಪ್ರಜೆಗಳು. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 9 ಪಾಕಿಸ್ತಾನದ ಪ್ರಜೆಗಳು ವಾಸವಾಗಿದ್ದಾರೆ. 20 ವರ್ಷದಿಂದ ಕಲಬುರಗಿಯ ವ್ಯಕ್ತಿಯೊಬ್ಬ ಕರಾಚಿಯ ಮಹಿಳೆಯೊಬ್ಬಳನ್ನ ಮದುವೆಯಾಗಿ ಕರೆದುಕೊಂಡು ಬಂದಿದ್ದಾರೆ. ಇವರು ದೀರ್ಘಾವಧಿ ವೀಸಾ ಹೊಂದಿದ್ದಾರೆ. ಇನ್ನು ಇವರಿಗೆ 3 ಗಂಡು ಮಕ್ಕಳು, 2 ಹೆಣ್ಮಕ್ಕಳು ಇದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂಥರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು
ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ಆ್ಯಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ. ಒಬ್ಬ ಮಹಿಳೆ ಮಾತ್ರ ವಾಸ. ಯಾದಗಿರಿ ಜಿಲ್ಲೆ ಸುರಪುರದ ರಂಗಂಪೇಟೆಯಲ್ಲಿ ಪಾಕಿಸ್ತಾನದ ಮಹಿಳೆಯೊಬ್ಬಳು ವಾಸವಾಗಿದ್ದಾರೆ. 20 ವರ್ಷದ ಹಿಂದೆಯೇ ಬಂದು ದೀರ್ಘಾವಧಿ ವೀಸಾದಲ್ಲಿ ನೆಲೆಸಿದ್ದಾರೆ. 3 ಮಹಿಳೆಯರು ವಾಸ. ಮಂಗಳೂರಲ್ಲಿ ಪಾಕಿಸ್ತಾನದ 3 ಮಹಿಳೆಯರು ವಾಸವಾಗಿದ್ದಾರೆ. ಕೆಲ ತಿಂಗಳ ಹಿಂದೆ ಒಬ್ಬ ಮಹಿಳೆ ಪಾಕ್ಗೆ ಮರಳಿದ್ದಾಳೆ. ಮತ್ತಿಬ್ಬರು ದೀರ್ಘಾವಧಿ ವೀಸಾ ಪಡೆದು ವಾಸವಾಗಿದ್ದಾರೆ. ಪ್ರತಿ 2 ವರ್ಷಕ್ಕೊಮ್ಮೆ FRRO ಕಚೇರಿಯಿಂದ ವೀಸಾ ನವೀಕರಣ ಮಾಡಿಸಿಕೊಳ್ತಿದ್ದಾರಂತೆ. ಕೊಪ್ಪಳದಲ್ಲಿ 2 ಪಾಕ್ ಮಹಿಳೆಯರು. ಕೊಪ್ಪಳದ ಮುನಿರಾಬಾದ್ನಲ್ಲೂ 2 ಪಾಕಿಸ್ತಾನದ ಮಹಿಳೆಯರು ವಾಸವಾಗಿದ್ದಾರೆ. ಇವರು ಕೂಡ ದೀರ್ಘಾವಧಿ ವೀಸಾ ಹೊಂದಿದ್ದಾರೆ. ಇಬ್ಬರು ಪಾಕಿಸ್ತಾನಿ ಪ್ರಜೆಗಳು ಸುಮಾರು ವರ್ಷಗಳಿಂದ ಇಲ್ಲಿ ಅವರು ಲಾಂಗ್ ಟರ್ಮ್ ವೀಸಾ ಇದರಲ್ಲಿ ಮದುವೆ ಆಗಿಬಿಟ್ಟು ಬಂದಿದ್ದಾರೆ. ಒಬ್ಬರು ಸುಮಾರು 30 ವರ್ಷಕ್ಕಿಂತ ಮೇಲೆ ಆಯಿತು ಮದುವೆ ಆಗಿಬಿಟ್ಟು, ಇನ್ನೊಬ್ಬರು 19 ವರ್ಷ ಆಗಿಬಿಟ್ಟು ಅವರು ಇಲ್ಲೇ ಲಾಂಗ್ ಟರ್ಮ್ ವೀಸಾ ಮೇಲೆ ವರ್ಷ ವೀಸಾ ಎಕ್ಸ್ಟೆನ್ಷನ್ ಮಾಡ್ಕೊತಾ ಬಂದಿದ್ದಾರೆ ಅವರು. ಪಾಕ್ನ ರಾಣಿ ಬರ್ಕಾ ವಾಸ. ಪಾಕಿಸ್ತಾನದ ರಾಣಿ ಬರ್ಕಾ ಎಂಬಾಕೆ ವಿದ್ಯಾಭ್ಯಾಸಕ್ಕಾಗಿ ದಾವಣಗೆರೆಗೆ ಬಂದು ವಾಸವಾಗಿದ್ದಾರೆ. JJM ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದಾರೆ. ಇನ್ನು ಇವರು ಪಾಕಿಸ್ತಾನದ ಹಿಂದೂ ರಜಪೂತ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24th of August 2025 ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ತುಮಕೂರಲ್ಲಿ ಪಾಕಿಸ್ತಾನ ಪ್ರಜೆ ಫೈಸಾ ವಾಸ. ತುಮಕೂರಿನಲ್ಲೂ ಪಾಕಿಸ್ತಾನದ ಫೈಸಾ ಎಂಬಾಕೆ ವಾಸವಾಗಿದ್ದಾಳೆ. 20 ವರ್ಷದ ಹಿಂದೆಯೇ ಈಕೆಯನ್ನು ತುಮಕೂರಿನ ಅಸ್ಲಾಂ ಎಂಬಾತ ಮದುವೆಯಾಗಿದ್ದನಂತೆ. ಇನ್ನು ಸೊಸೆಯನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಅಂತ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಅಸ್ಲಂ ಪಾಷಾ ಹೆಂಡತಿ ಅಲ್ಲಿಂದ ಮಾಡ್ಕೊಂಬಂದಿದ್ದೀವಿ. ಇಲ್ಲಿಂದ ನಮ್ಮ ದೊಡ್ಡಣ್ಣ ಮಗಳು ಕೊಟ್ಟಿದ್ದೀವಿ. ಸಂಬಂಧ ಆವಾಗಲಿಂದ ಇದಾಗಿರಲಿಲ್ಲ ದೇಶ, 2 ಒಟ್ಟಿಗಿದ್ರು. ಆವಾಗಿಂದನೂ ಸಂಬಂಧ ಆಯಿತು. ಅದೇ ಆವಾಗಲೇ 18 ವರ್ಷ ಆಯಿತು. 18 ವರ್ಷ 20 ವರ್ಷ ಆಗ್ತಾ ಬರ್ತಾಯಿತ್ತು. ಅದೇ ನಾವು ಬರೀ ಫೋನ್ನಲ್ಲಿ ಮಾತಾಡ್ತೀವಿ ಅಷ್ಟೇ, ನಾವು ಹೋಗಿಲ್ಲ. ಅಲ್ಲಿಂದ ಅವ್ರು ಬಂದಿದ್ದರು, ಎಲ್ಲ ಐತೆ, SP ಆಫೀಸ್ನಲ್ಲಿ ರೆಕಾರ್ಡ್ ಐತೆ. ಎಷ್ಟೇ ಬುದ್ಧಿ ಕಲಿಸಿದ್ರೂ ಪಾಕಿಸ್ತಾನ ಬುದ್ಧಿ ಕಲಿತಿಲ್ಲ. ಹೀಗಾಗಿ ಪಾಕಿಗಳನ್ನು ಕೇಂದ್ರ ಸರ್ಕಾರ ದೇಶದಿಂದ ಹೊರದಬ್ಬುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಮಟ್ಟ ಹಾಕ್ತಾ ಇದೆ, ಭಯೋತ್ಪಾದಕರನ್ನ ಹುಡುಕಿ ಹೊಸಕೆ ಹಾಕ್ತಾ ಇದೆ. ಪಾಕಿಸ್ತಾನ ಪ್ರಜೆಗಳು ದೇಶ ಬಿಟ್ಟು ತೊಲಗಿ ಅಂತಾನು ಎಚ್ಚರಿಕೆ ಕೂಡ ಕೊಟ್ಟಿದೆ. ಅದರಂತೆ ಪಾಕಿಗಳು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಗಂಟು ಮೂಟೆ ಕಟ್ಟಿದ್ದಾರೆ. ಭಟ್ಕಳದಲ್ಲಿದೆ ಮಿನಿ ಪಾಕಿಸ್ತಾನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಮಂದಿ ಪಾಕ್ ಪ್ರಜೆಗಳಿದ್ದಾರೆ. ಆಶ್ಚರ್ಯ ಅಂದರೆ ಭಟ್ಕಳ 1ರಲ್ಲೇ 14 ಮಂದಿ ಪಾಕಿಸ್ತಾನಿ ಮಹಿಳೆಯರಿದ್ದಾರೆ. ಎಲ್ಲರಿಗೂ ದೀರ್ಘಕಾಲದ ವೀಸಾವಿರೋ ಕಾರಣ ಇವರ ಗಡಿಪಾರು ಸಾಧ್ಯತೆ ಕಡಿಮೆ. ಕೇಂದ್ರದ ಮುಂದಿನ ಆದೇಶ ಬರೋವರೆಗೂ ಇವರು